ಹರೇ ಶ್ರೀನಿವಾಸ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬೇಸನ್ ಉಂಡೆ ಮಾಡೋಣ. ಇದಕ್ಕೆ ಬೇಕಾದ ಸಾಮಗ್ರಿ ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ, ಇಲಾಚಿ ಪೌಡರ್, ಡ್ರೈ ಫ್ರೂಟ್ಸ್. ಈ ಗ್ಲಾಸ್ನಿಂದ 3 ಗ್ಲಾಸ್ ಹಿಟ್ಟು ತೊಗೊಂಡಿನಿ. ಸೇಮ್ 3 ಗ್ಲಾಸ್ ಸಕ್ಕರೆ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೋಬೇಕು ಸಕ್ಕರೆ. ಈಗ ಮಾಡೋ ವಿಧಾನ ನೋಡೋಣ. ಬಾಣಲೆ ಇಟ್ಕೊಂಡು ತುಪ್ಪ ಹಾಕೊಂಡು, ಇದು ಅಷ್ಟು ತುಪ್ಪದಿಂದನೂ ಉರಿಬೋದು, ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನೂ ಹಾಯ್ಕೋಬೋದು. ನಾನು ಅಷ್ಟು ತುಪ್ಪದಾಗ ಮಾಡ್ತಾ ಇದ್ದೀನಿ. ಸಿಮ್ಮದಾಗ ಇಟ್ಕೊಂಡೆ ಹುರಿಬೇಕ್ರಿ. ಇದು ಗೋಲ್ಡನ್ ಕಲರ್ ಬರಬೇಕು. ಈ ಕಲರ್ ಬರ್ಬೇಕ್ರಿ. ಈ ಕಲರ್ ಬಂದ್ಮೇಲೆ ತೆಗಿಯೋದು. ನೋಡ್ರಿ, ಹುರಿದ್ಮೇಲೆ ಹಿಂಗಿರ್ತದ. ಇದು ಅಷ್ಟು ತಣ್ಣಗಾದ್ಮೇಲೆ ನಾವು ಸಕ್ಕರೆ ಕಲಿಸ್ಕೊಂಡು ಉಂಡೆ ಕಟ್ಬೋದು. ಇದು ತಣ್ಣಗಾಗ್ಬಿಟ್ಟು ಬಿಡ್ಬೇಕು. ಈಗ ನೋಡ್ರಿ, ಈಗ ಹಿಂಗೆ ಬರ್ಬೇಕು, ಈ ರೀತಿ ಆಗ್ಬೇಕು. ತಣ್ಣಗಾಗ್ಯದ, ಉಗುರು ಬೆಚ್ಚಗಿರ್ಬೇಕು, ಮಾರು ಪೂರ್ತಿ ತಣ್ಣಗೂ ಆಗಬಾರ್ದು. ಇದ್ರಾಗ ಇಲಾಚಿ ಪೌಡ್ರ್ ಹಾಕೋಣ, ಡ್ರೈ ಫ್ರೂಟ್ಸ್ ಹಾಕೋಣ, ಸಕ್ಕರೆ, ಸಕ್ಕರೆ ಅಷ್ಟು ಹಾಕ್ತೀನಿ, ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಕಲ್ಸ್ಕೊತ. ಸಕ್ಕರೆ ಅಷ್ಟು ಹಾಕಬೇಕು. ಸಕ್ಕರೆ ಎಲ್ಲ ಹಾಕಿ ಕಲ್ಸ್ಕೊಂಡ್ಮೇಲೆ ಉಂಡೆ ಕಟ್ಟಲಿಕ್ಕೆ ರೆಡಿ ಆಯಿತು. ನೋಡ್ರಿ ವೀಕ್ಷಕರೇ, ಈ ತರಹ ಎಲ್ಲ ಉಂಡೆ ಕಟ್ಕೋಬೇಕು. ಎಷ್ಟು ಸಾಫ್ಟ್ ಆಗಿರ್ತದೆ ನೋಡ್ರಿ. ರುಚಿಕರವಾದ ಬೇಸನ್ ಉಂಡೆ ರೆಡಿ.